ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಪೋರ್ಟ್ಸನ್ನು ಹೇಗೆ ತೆಗೆಯೋದು ಅಂತ ತಿಳ್ಕೊಳ್ಳೋಣ. ಅಂದರೆ ಇದರಲ್ಲಿ ರಿಪೋರ್ಟ್ಸ್ ಅಂತ ಹೇಳಿದರೆ ನಿಮ್ಮ ಶಾಲೆ ಎಷ್ಟು ಜನ ಮಕ್ಕಳು ಅಪ್ಲೈ ಮಾಡಿದರು, ಅವರ ಈಗಿನ ಪರಿಸ್ಥಿತಿ ಅಂದರೆ ಸ್ಟೇಟಸ್ ಏನಿದೆ ಅಂತೇಳಿ ನೋಡ್ಕೊಳ್ಳುವಂಥ ಒಂದು ವಿಧಾನ. ಇದರಲ್ಲಿ ಏನಂತ ಹೇಳಿದರೆ, ಮೊದಲು ನೀವು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ಲಾಗಿನ್ ಆಗಬೇಕಾಗ್ತದೆ. INOದಲ್ಲಿ ಲಾಗಿನ್ ಆದ ಮೇಲೆ ನೀವು ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಷನ್ ವೆರಿಫಿಕೇಷನ್ ರಿಪೋರ್ಟ್ಸ್ ಟ್ಯಾಬ್ ಕಾಣಿಸ್ತದೆ. ನೀವು ರಿಪೋರ್ಟ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ರಿಪೋರ್ಟ್ ಮೇಲೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ವೆರಿಫೈಡ್ ಡಿಫೆಕ್ಟಿವ್ ರಿಜೆಕ್ಟೆಡ್ ಲಿಸ್ಟ್ ಅಂತ ಬರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ವೆರಿಫೈಡ್ ಅಪ್ಲಿಕೇಶನ್ ಲಿಸ್ಟ್ ಅಂತ ಉಂಟು, ಫ್ರೆಶ್ ಅಪ್ಲಿಕೇಶನ್ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ ಟ್ಯಾಬ್, ಎರಡು ಟ್ಯಾಬ್ ಕಾಣಿಸ್ತದೆ. ನೀವು ಎರಡೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು, ಒಂದಾದ ನಂತರ ಒಂದು. ಅದು ಕ್ಲಿಕ್ ಮಾಡಿದ ಮೇಲೆ ಸಪೋಸ್ ನಾನೀಗ ಫ್ರೆಶ್ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಮಕ್ಕಳ ಡೀಟೇಲ್ಸ್ ಕಾಣಿಸ್ತದೆ, ಎಷ್ಟು ಜನ ಮಕ್ಕಳು ಅಪ್ಲೈ ಮಾಡಿದರು, ಅವರ ಅಪ್ಲಿಕೇಶನ್ ID ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ NSP ID ಕಾಣಿಸ್ತದೆ. ಹಾಗೆ ರೈಟ್ ಸೈಡಲ್ಲಿ ಪೂರ ಕೊನೆಯಲ್ಲಿ ಕರೆಂಟ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸ್ತದೆ. ಅಂದರೆ ಈಗ ಅದು ಯಾವ ಹಂತದಲ್ಲಿದೆ, ಅಂದರೆ ಈ ಒಂದು ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ ಅಂತ ಆ ಲಾಸ್ಟಲ್ಲಿ ತೋರಿಸ್ತದೆ, ಅಂದರೆ ಸ್ಟೇಟಸ್. ಮತ್ತು ಮೇಲ್ಗಡೆ ಒಂದು ಬಟನ್ ಕಾಣಿಸ್ತದೆ, ಅಲ್ಲಿ PDF ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇದು ಎಲ್ಲ ಒಂದು PDF ಅಂದರೆ PDF ಆಗಿ ಬರ್ತದೆ. ಸೊ ಆ PDF ನೀವು ಪ್ರಿಂಟ್ ತೆಗೆದು ನಿಮ್ಮ ಶಾಲೆಯ ಮುಂದಿನ ರೆಫರೆನ್ಸ್ಗೋಸ್ಕರ ಅದನ್ನು ನಿಮ್ಮ ಫೈಲಲ್ಲಿ ಇಟ್ಕೊಳ್ಬೋದು. ಸೊ ಮತ್ತು ಈ ಎಲ್ಲ ಪ್ರೊಸೀಜರ್ ನಾನು ಇಲ್ಲಿ ತನಕ ಏನೇನು ತೋರಿಸ್ತಾ ಇದ್ದೇನೆ, ಇದನ್ನೆಲ್ಲ ನೀವು ಮೊಬೈಲ್ನಲ್ಲಿ ಸಹ ಮಾಡಲಿಕ್ಕಾಗ್ತದೆ. ಮೊಬೈಲ್ನಲ್ಲಿ ಮಾಡೋದಾದರೆ ನೀವು ಕ್ರೋಮ್ ಬ್ರೌಸರಲ್ಲಿ ಈ ಎಲ್ಲ NSP ಏನೇನು ವೆರಿಫಿಕೇಷನ್ ಇದೆ ಅಥವಾ ರಿಪೋರ್ಟ್ ತೆಗೆಯೋದಾಗಿರ್ಬೋದು ಅಥವಾ ಬಯೋ ಅಥೆಂಟಿಕ್ ಪ್ರತಿಯೊಂದು ಕೂಡ ನೀವು ಕ್ರೋಮಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಗೂಗಲ್ ಕ್ರೋಮಲ್ಲಿ.